ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಲ್ಲಿರುವಂತಹ ವಿಜಯಪುರನ ದೇವಾಲಯಗಳ ನಗರಿ ಅಂತಾರೆ, ಪಂಚತೇರುಗಳ ಊರು ಅಂತಾರೆ. ಇಲ್ಲಿ ನಡೆಯುವಂತಹ ಒಂದು ವಿಶೇಷವಾದ ಬ್ರಹ್ಮ ರಥೋತ್ಸವ ಮಕ್ಕಳ ತೇರಿನ ಬಗ್ಗೆ ನನ್ನ ಲಾಸ್ಟ್ ವಿಡಿಯೋನಲ್ಲಿ ಹೇಳಿದ್ದೆ. ಇವತ್ತಿನ ವಿಡಿಯೋಲು ಸಹ ಇನ್ನೊಂದು ವಿಶೇಷವಾದ ಬ್ರಹ್ಮ ರಥೋತ್ಸವದ ಬಗ್ಗೆ ಹೇಳ್ತೀನಿ. ದೊಡ್ಡವ್ರಿಗೆ ಚಿಕ್ಕವ್ರಿಗೆ ನಮಸ್ಕಾರ. ಯಾವ್ದಪ್ಪ ವಿಶೇಷವಾದ ರಥೋತ್ಸವ ಅಂದ್ರೆ ಶ್ರೀ ಹರಿಹರ ಬ್ರಹ್ಮ ರಥೋತ್ಸವ. ಈ ರಥ ವಿಶೇಷತೆ ಏನು ಅಂದರೆ ಉಭಯ ಶ್ರೀಗಳು ಅಂದರೆ ಹರಿಹರ ನಗರೇಶ್ವರ ಆದಿನಾರಾಯಣ ಸ್ವಾಮಿಯವರು ಅಮ್ಮನವರ ಸಮೇತ ಅಜರಾಮರವಾಗಿ ವಿರಾಜಮಾನವಾಗಿ ಕೂತ್ಕೊಳ್ತಾರೆ ರಥದಲ್ಲಿ. ತ್ರಿಮೂರ್ತಿಗಳ ಸಂಗಮ ರಥೋತ್ಸವ ಎಲ್ಲೂ ಇದು ನಡೀದೇ ಇರೋವಂಥ ರಥ ಇದು. ನಮ್ಮೂರಲ್ಲಿ ವಿಶೇಷವಾಗಿ ನಡೀತಾ ಇದೆ. ತ್ರಿಮೂರ್ತಿಗಳು ಬ್ರಹ್ಮನ ರಥ ನಡೀತಾನೆ, ಹರಿಹರರು ಇಬ್ಬರು ನಗರೇಶ್ವರ ಸ್ವಾಮಿ ಆದಿನಾರಾಯಣ ಸ್ವಾಮಿ ಅದರಲ್ಲಿ ಕುಳಿತುಕೊಂಡಿರ್ತಾರೆ ಅಮ್ಮನವರ ಸಮೇತ. ಹರಿಹರದಲ್ಲಿರೋದು ಒಂದೇ ದೇವರಲ್ಲಿ ಹರಿಹರ ಇದ್ದಾನೆ. ಇಲ್ಲಿ ಅಮ್ಮನವರ ಸಮೇತ ವಿಗ್ರಹಗಳಲ್ಲಿ ರಥೋತ್ಸವ ನಡೀತಾ ಇರೋದು ಒಂದು ವಿಶೇಷತೆ. ಆ ರಥ ಬಂದು ಕಾಷ್ಟ ಶೈಲಿಯಲ್ಲಿದೆ, ಅದು ಒಂದು ವಿಶೇಷ. ನಮ್ಮೂರಲ್ಲಿ ಎಲ್ಲ ಕಡೆ ಹರಿಯ ರೂಪದಲ್ಲಿ ರಥೋತ್ಸವ ಅಂದ್ರೆ ಹರಿಯ ರೂಪದಲ್ಲಿ ಅಂದ್ರೆ ವಿಷ್ಣುವಿನ ರೂಪಗಳ ದೇವರುಗಳನ್ನ ರಥದಲ್ಲಿ ಇಟ್ಟು ಎಳೆಯುತ್ತಾರೆ. ಇಲ್ಲ ಅಂದ್ರೆ ಹರನ ರೂಪದಲ್ಲಿ, ಶಿವನ ರೂಪದಲ್ಲಿ ಬೇರೆ ಬೇರೆ ದೇವರುಗಳನ್ನ ಬ್ರಹ್ಮ ರಥೋತ್ಸವದಲ್ಲಿ ಇಟ್ಟು ಎಳೆಯುತ್ತಾರೆ. ಇಲ್ಲಾಂದ್ರೆ ದೇವಿಯ ಜಾತ್ರೆಗಳು ಬ್ರಹ್ಮ ರಥೋತ್ಸವಗಳು ನಡೆಯುತ್ತೆ. ಆದರೆ ಹರಿ ಮತ್ತೆ ಹರ ಅಂದ್ರೆ ಹರಿಯ ರೂಪದಲ್ಲಿ ಶ್ರೀ ಆದಿನಾರಾಯಣ ಸ್ವಾಮಿ, ಹರನ ರೂಪದಲ್ಲಿ ಶ್ರೀ ನಗರೇಶ್ವರ ಸ್ವಾಮಿ, ಎರಡು ದೇವರನ್ನ ಒಂದೇ ರಥದಲ್ಲಿ ಇಟ್ಟು ರಾಜಬೀದಿಗಳಲ್ಲಿ ಎಳೆಯೋದು ಬಹಳ ವಿಶೇಷ. ಇದು ಇಲ್ಲಿ ಮಾತ್ರ ನಡೆಯೋದು ಅಂತ ನಾನು ಅನ್ಕೊಂಡಿದ್ದೀನಿ. ಎಲ್ಲಾದ್ರೂ ನಡೆದ್ರೆ ನೀವು ಕಮೆಂಟಲ್ಲಿ ತಿಳಿಸಿ. ಇನ್ನು ಪ್ರತಿ ವರ್ಷ ಈ ಒಂದು ರಥೋತ್ಸವ ಯಾವಾಗ ನಡೆಯೋದು ಅಂದ್ರೆ ಚೈತ್ರ ಪೌರ್ಣಮಿ ದಿನ, ಚೈತ್ರ ಹುಣ್ಣಿಮೆ ದಿನ ಅದಂತೂ ಕಾರ್ಯಕ್ರಮ ನಡ್ಕೊಂಡ್ಬರ್ತಾ ಇದೆ. ಎರಡು ರಥಗಳು ವಿಶೇಷವಾಗಿ ನಡೆಯಿತು ಒಂದೇ ದಿನ. ಮತ್ತು ನಮ್ಮೂರಲ್ಲಿ 5 ರಥಗಳು ನಡೀತಾ ಇರೋದು ಇನ್ನೂ ವಿಶೇಷ. ಅದರಲ್ಲಿ 2 ಒಂದೇ ದಿನ ನಡೀತಾ ಇರೋದು ನಮ್ಮೆಲ್ಲರ ಸೌಭಾಗ್ಯದಿಂದ ಎಲ್ಲರ ಕಣ್ಮನ ಸೆಳೆಯುತ್ತೆ. ಹೆಚ್ಚು ಜನ ಸೇರ್ತಾ ಇದ್ದಾರೆ. ಈಗ ಸುಮಾರು 5-6 ಸಾವಿರ ಜನ ಆ ರಥ ಎಳೆಯೋ ಸಮಯದಲ್ಲಿ ಸೇರಿಕೊಂಡು ಒಂದು ಹಬ್ಬದ ಕಳೆಯನ್ನು ವಿಜಯಪುರದಲ್ಲಿ ತುಂಬ್ತಾ ಇದ್ದಾರೆ. ಅಂದರೆ ಅತಿಶಯೋಕ್ತಿ ಆಗಲಾರದು. ರಥದ ವಿಶೇಷತೆ ಏನು ಅಂದರೆ ಎಲ್ಲ ಕಡೆಯೂ ಹಣ್ಣು ಬಾಳೆಹಣ್ಣನ್ನು ಕೊಡ್ತಾರೆ. ನಮ್ಮ ರಥದ ವಿಶೇಷ ಹೂವು ಹಾಕೋದು ಕಾಷ್ಟ ಶೈಲಿಯಲ್ಲಿ ಇರೋದ್ರಿಂದ ಹೂವನ್ನು ಅರ್ಪಿಸ್ತಾರೆ ದೇವರಿಗೆ. ಅರ್ಪಿಸಿ ರಥ ಎಳೆಯುವಾಗ ಅದನ್ನು ಹೂವನ್ನು ಕೊಟ್ಟೋದ್ರಿಂದ ನಮ್ಮ ಕಾಷ್ಟ ಶೈಲಿಗೂ ಏನೂ ತೊಂದರೆ ಆಗಲ್ಲ. ಮತ್ತು ಅವರ ಹೂವನ್ನು ಭಕ್ತಿಪೂರ್ವಕವಾಗಿ ಸಮರ್ಪಿಸ್ತಾರೆ. 2025ರ ಶ್ರೀ ಹರಿಹರ ಬ್ರಹ್ಮ ರಥೋತ್ಸವವು ವಿಜಯಪುರದ ಗಾಂಧಿ ಚೌಕದಲ್ಲಿ 12 ಏಪ್ರಿಲ್ ಮಧ್ಯಾಹ್ನ 4 ಗಂಟೆ ಮೇಲೆ ಎಳೆಯಲಾಗುತ್ತದೆ. ಇದಕ್ಕೆ ಮುಂಚೆ 12 ಗಂಟೆಗೆ ಶ್ರೀ ದಾಸೋಹ ಸಮಿತಿಯಿಂದ ಎಲ್ಲರಿಗೂ ಪ್ರಸಾದದ ವ್ಯವಸ್ಥೆ ಇರುತ್ತದೆ. ಇದಕ್ಕೆ ಮುಂಚಿನ ದಿವಸ ಅಂದರೆ 11ನೇ ತಾರೀಕು ಉಭಯ ಶ್ರೀಗಳ ಕಲ್ಯಾಣೋತ್ಸವ ಇರುತ್ತೆ. ಅದರ ಜೊತೆಗೆ ರುದ್ರದೇವರ ಕಲ್ಯಾಣೋತ್ಸವವು ಸಹ ಗಾಂಧಿ ಚೌಕದಲ್ಲಿ ರಾತ್ರಿ 7 ಗಂಟೆಗೆ ನಡೆಯಲಿದೆ. ಈ ಎಲ್ಲ ಕಾರ್ಯಕ್ರಮಗಳಿಗೂ ತಮಗೆ ಸ್ವಾಗತ ಅಂತಲೇ ಹೇಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಇನ್ಸ್ಟಾನಲ್ಲೂ ಸಹ ನನ್ನ ಪೇಜ್ನ ಫಾಲೋ ಮಾಡಿ. ಎಲ್ಲರಿಗೂ ನಮಸ್ಕಾರ. ಶ್ರೀ ನಗರೇಶ್ವರ ಸ್ವಾಮಿ ಹಾಗೂ ಆದಿನಾರಾಯಣ ಸ್ವಾಮಿ ಅವರ ಪಾದಾರವಿಂದಗಳಿಗೆ ವಂದಿಸುತ್ತಾ, ಇದೇ 2025 ಬರುವ ಏಪ್ರಿಲ್ನಲ್ಲಿ ನಮ್ಮ ಹರಿಹರ ಸಂಗಮ ಕ್ಷೇತ್ರವಾದಂಥ ಇಲ್ಲಿ ರಥೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಅದು 10ನೇ ವರ್ಷದ ರಥೋತ್ಸವ ಕಾರ್ಯಕ್ರಮ. ಬಹಳ ವಿಜೃಂಭಣೆಯಿಂದ ಮಾಡಬೇಕು ಅಂತೆಲ್ಲ ಅಂದ್ಕೊಂಡು ಎಲ್ಲ ಸಿದ್ಧತೆ ನಡೆಸ್ತಾ ಇದ್ದೀವಿ. ಅದರ ಕಾರ್ಯಕ್ರಮಗಳ ವಿವರನ ನಾನೀಗ ನಿಮಗೆ ತಿಳಿಸ್ತಾ ಇದ್ದೀನಿ. ಏಪ್ರಿಲ್ 10ನೇ ತಾರೀಕು ಅಂಕುರಾರ್ಪಣೆ ಹಾಗೂ ಗಂಗೆ ತರುವ ಕಾರ್ಯಕ್ರಮ ಇರ್ತದೆ. ಏಪ್ರಿಲ್ 11ನೇ ತಾರೀಕು ಉಭಯ ಶ್ರೀಗಳ ಕಲ್ಯಾಣೋತ್ಸವ ಇರ್ತದೆ. ಏಪ್ರಿಲ್ 12ನೇ ತಾರೀಕು ವಿಜೃಂಭಣೆಯ ರಥೋತ್ಸವ ಕಾರ್ಯಕ್ರಮ ಇರ್ತದೆ. ಏಪ್ರಿಲ್ 13ನೇ ತಾರೀಕು ಪುಷ್ಪಪಲ್ಲಕ್ಕಿ ಉತ್ಸವ
ಆಮೇಲೆ ಏಪ್ರಿಲ್ 14ನೇ ತಾರೀಕು ಶಯನೋತ್ಸವ ಕಾರ್ಯಕ್ರಮ ಇರ್ತದೆ. ಹಾಗೆ ಏಪ್ರಿಲ್ 15ನೇ ತಾರೀಕು ಆಲಯ ಪ್ರವೇಶ ಇರ್ತದೆ. ಈ ಎಲ್ಲ ಕಾರ್ಯಕ್ರಮಗಳಿಗೂ ನಮ್ಮ ವಿಜಯಪುರದ ಎಲ್ಲ ಭಕ್ತಾದಿಗಳು ನಮ್ಮ ಎಲ್ಲರೂ ಹೆಚ್ಚಿನ ರೀತಿಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲರಲ್ಲೂ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.